ಅಪರಾಧ ಜಗತ್ತಿನ ಅನಾವರಣ FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಒಂದು ಚಂದದ ಸಂಸಾರ, ಪ್ರೀತಿಸೋ ಗಂಡ, ಜೀವನೋತ್ಸಾಹ ಹೆಚ್ಚಿಸೋ ಮಗಳು, ಬದುಕೋದಕ್ಕಾಗತ್ತೆ ಅನ್ನೋಷ್ಟು ಸಂಪಾದನೆ. ಅವಳಿಗೆ ಇಷ್ಟಿದ್ರೆ ಸಾಕಾಗಲ್ಲ, ವೀಕೆಂಡ್ ಪಾರ್ಟಿ ಆಗ್ಲೇಬೇಕು, ಮೋಜು ಮಸ್ತಿಯಲ್ಲಿ ತೇಲಾಡಬೇಕು. ಅದಕ್ಕೆಲ್ಲ ಕಾಸು ಬೇಕು, ಕಾಸಿರೋ ಗಂಡಸರು ಬೇಕು. ಪರಿಣಾಮ ಏನಾಯ್ತು ನೋಡಿ. ಮಜಾ ಕೊಡೋ ಡಾನ್ಸು, ನಶೆ ಏರಿಸೋ ಡ್ರಿಂಕ್ಸು, ಬಿಸಿ ಏರಿಸೋ ರೊಮ್ಯಾನ್ಸು, ಅದೇ ಅವಳ ವೀಕೆಂಡ್ ಪ್ಲಾನ್ಸ್. ಪ್ರತಿ ವಾರ ಇಂತಹ ಪಾರ್ಟಿ ಯಾರು ಮಾಡ್ತಾರೆ? ವಾರಾಂತ್ಯದಲ್ಲಿ 2 ದಿನ ರಜೆ ಎಲ್ರಿಗೂ ಇರೋದಿಲ್ಲ. ಅದರಲ್ಲೂ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡೋರಿಗೆ ಅಂತಹ ಸೌಲಭ್ಯ ಇರುತ್ತೆ. ಯಾವಾಗ ನೋಡಿದ್ರು ಎಕ್ಸ್ಟ್ರಾ ಡ್ಯೂಟಿ ಮಾಡೋರನ್ನ ಹುಡುಕ್ತಾ ಇರ್ತಾರೆ. ಆದ್ರೆ ಅವಳು ಕೆಲಸಕ್ಕೆ ಬರಬೇಕು ಅಂದ್ರೆ ವಾರದಲ್ಲಿ 5 ದಿನ ಅನ್ನೋದೇ ಕಂಡೀಷನ್. ಸದಾ ವೀಕೆಂಡ್ ಪಾರ್ಟಿಗೆ ರೆಡಿಯಾಗಿರೋ ಈ ಚಂದುಳ್ಳಿ ಚೆಲುವೆಯ ಹೆಸರು ಕಾಂತ. ಸತ್ಯ ಸುಳ್ಳಿನ ನಡುವೆ ಬಣ್ಣ ಹಚ್ಚಿಕೊಂಡು ನಶೆ ಏರಿಸಿಕೊಂಡಿದ್ದವಳನ್ನ ಕೈಬೀಸಿ ಕರೆದಿದ್ದು ಈ ಜಾಗ. ಪ್ರಕೃತಿ ಪ್ರಿಯರ ಮೈ ನವಿರೇಳಿಸೋ ಸುಂದರ ತಾಣ. ಈ ಜಾಗ ನೋಡಿದ್ರೆ ಅದ್ಯಾರಿಗೆ ಈ ವೀಕೆಂಡ್ ನಲ್ಲಿ ಇಲ್ಲಿಗೆ ಬರಬೇಕು ಅನ್ಸೋದಿಲ್ಲ ಹೇಳಿ. ಬದುಕಿನ ಜಂಜಾಟಗಳನ್ನೆಲ್ಲ ಬದಿಗೊತ್ತಿ ಓಡ್ಕೊಂಡು ಬಂದು ಈ ಪ್ರಕೃತಿ ಮಾತೆಯ ಮಡಿಲಲ್ಲಿ ನಲಿದಾಡಿ ಇದರ ಸೌಂದರ್ಯ ಸವಿದು ಹೋಗೋಣ ಅನ್ನೋರೊಂದಿಷ್ಟು ಜನ ಆದ್ರೆ, ಇನ್ನೊಂದಷ್ಟು ಜನ ಪಾರ್ಟಿ ಮಾಡೋದಕ್ಕೆ ಅಂತಾನೆ ಬರ್ತಾರೆ. ವೀಕೆಂಡ್ ಸಾಟರ್ಡೆ ಸಂಡೇ ಅಂತಂದ್ರೆ ಒಂದು ಅಲ್ಲಿ ಮೋಜು ಮಸ್ತಿ ಮಾಡೋರಿಗೆ ಒಂದು ಅದು ಹಬ್ಬ. ಕೆಲವು ಕಡೆ ನೀರು ಧುಮುಕುತ್ತದೆ, ಅಲ್ಲಿ ಬಂದು ಜನ ಭಾಳಷ್ಟು ಎಂಜಾಯ್ ಮಾಡ್ತಕ್ಕಂಥವ್ರು. ಆಲ್ಮೋಸ್ಟ್ ಡ್ರಿಂಕ್ಸು ಅದು ಇದು ಮಾಡ್ತಾರೆ. ಮತ್ತು ಅಲ್ಲಿ ಬಂದ ಗಲಾಟೆ ಘಟನೆಗಳು ನಡೆಯೋದು ಸಹಜ. ಇವರಿಷ್ಟೇ ಅಲ್ಲ, ಇಲ್ಲಿಗೆ ಇನ್ನೂ ಕೆಲ ಕಾರಣಕ್ಕೆ ಜನ ಬರ್ತಾರೆ. ವಿಪರ್ಯಾಸ ಅಂದ್ರೆ ಇಂತಹ ಅದ್ಭುತ ಪ್ರಕೃತಿಯ ತಾಣ ತನ್ನ ಹಸಿರ ಸಿರಿಯ ಸೊಬಗಿನಿಂದ ಫೇಮಸ್ ಆಗಿದ್ದಕ್ಕೂ ಹೆಚ್ಚಾಗಿ ಈ ಪ್ರಪಾತದಿಂದ ಭಯಾನಕ ಕಡಿವೆ ಅನ್ನಿಸ್ಕೊಂಡು ಬಿಟ್ಟಿದೆ. ಊಹಿಸಲಾಗದಷ್ಟು ಆಳ ಪ್ರಪಾತ, ದಟ್ಟಾರಣ್ಯದಲ್ಲಿ ಅಂಕುಡೊಂಕಾದ ರಸ್ತೆ, ಒಂದು ಹಂತದಲ್ಲಿ ಮೋಡ ಮಿಶ್ರಿತ ಮಂಜಿನ ಆಹ್ಲಾದಕರ ವಾತಾವರಣವನ್ನು ಸವಿಯೋದಕ್ಕೂ ಭಯ ಹುಟ್ಟಿಸಿಬಿಡಬಹುದು. ಇದು ಅದ್ಯಾವ ಜಾಗ ಅಂತ ಯೋಚಿಸ್ತಿದ್ದೀರಾ? ಚಿಕ್ಕಮಗಳೂರು ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಹೊರಟ್ರೆ ಸಿಗುವ ಇದು ಮಲೆನಾಡಿನ ಚಾರ್ಮುಡಿ ಘಾಟ್. ಈ ಜಾಗವನ್ನ ನೋಡಿದ್ರೆ ನಿಮಗೆ ಅದೆಷ್ಟು ನಿರ್ಜನ ಅನ್ನೋದು ಗೊತ್ತಾಗಿರಬಹುದು. ಸುತ್ತಲೂ ಒಂದೇ ಒಂದು ಮನೆ ಇಲ್ಲ. ಅದೆಷ್ಟು ದೂರದವರೆಗೆ ನೋಡಿದ್ರೂ ಯಾವ ಊರು ಕಾಣಿಸೋದಿಲ್ಲ. ಸುಮಾರು 30 ಕಿಲೋಮೀಟರ್ನಷ್ಟು ದೂರ ಹರಡಿರೋ ದಟ್ಟಾರಣ್ಯ ಇದು. ಇಲ್ಲಿಗೆ ಇನಿಯನೊಂದಿಗೆ ಬಂದವಳು ಆ ಹೆಣ್ಣು ಮಗಳು ಕಾಂತ. ಈಗ ಅಲ್ಲಿ ಹಿಂಗೆ ಅಂತಂದರೆ ಈ ಕಡೆ ಬಂದರೆ ಬಣ್ಕಲ್ಲಿಗೆ ಬರಬೇಕು. ಬಣ್ಕಲ್ ಕೊಟ್ಟಿಯಾರ ಬಿಟ್ಟರೆ ಆ ಕಡೆ ಉಜಿರೆವರೆಗೂ ಅಲ್ಲಿ ಬೇರೆ ಯಾವ ಚಾರ್ಮುಡಿಗೆ ಹೋಗಬೇಕು. ಚಾರ್ಮುಡಿಯವರೆಗೂ ಸುಮಾರು 30 ಕಿಲೋಮೀಟ್ರು ಏನು ಅಗಲ ಉದ್ದಾಳ್ತದೆ ಬರ್ತದೆ. ಅಲ್ಲಿ ಯಾವ ಒಂದು ಮನೇನೂ ಇಲ್ಲ ಸಹ. ಇಂತಹ ಜಾಗದಲ್ಲಿ ರೊಮ್ಯಾನ್ಸ್ ಮಾಡೋದಕ್ಕೆ ಹೋಗ್ತಿದ್ದೀವಿ ಅಂತ ಅವಳು ಅಂದ್ಕೊಂಡ್ಳು. ಆದರೆ ಆಗಿದ್ದೇ ಬೇರೆ. ಈ ದೃಶ್ಯ ಕಂಡು ಬಂದಿದ್ದು ಕಳೆದ ತಿಂಗಳು. ಚಾರ್ಮುಡಿ ಘಾಟ್ಗೆ ಪ್ರವಾಸಕ್ಕೆ ಹೋದವರು ಯಾರೋ ಕಾರು ನಿಲ್ಲಿಸಿ ನೋಡ್ತಾ ಇದ್ದಾಗ ಅವರಿಗೆ ಅಚಾನಕ್ಕಾಗಿ ಕಂಡಿತ್ತು ಮಹಿಳೆಯ ದೇಹ. ಅದನ್ನವರು ಪೊಲೀಸರಿಗೆ ಕಾಲ್ ಮಾಡಿ ಹೇಳ್ತಾರೆ. ಸುದ್ದಿ ಕೇಳಿ ಸ್ಥಳಕ್ಕೆ ಧಾವಿಸಿದ ಬಣಕಲ್ ಠಾಣೆಯ ಪೊಲೀಸರು ಶವ ಬಿದ್ದಿರೋದು ನಿಜಾನ ಅಂತ ಕನ್ಫರ್ಮ್ ಮಾಡಿಕೊಂಡು ಹೆಣ ಮೇಲೆ ತರೋದಕ್ಕೆ ಜನರನ್ನ ಕೆಳಗೆ ಇಳಿಸಿ ಹರಸಾಹಸ ಪಡ್ತಾರೆ. ಹೀಗೆ ಅವತ್ತು ಆ ಜನ ಮೇಲೆ ತಗೊಂಡು ಬಂದಿದ್ದು ಚನ್ನರಾಯಪಟ್ಟಣದ ಚೆಲುವೆ ಕಾಂತಾಳ ಬಾಡಿಯನ್ನ. ಆದ್ರೆ ಆಕೆ ಕಾಂತ ಅಂತ ಅವರಿಗೆ ಹೇಳೋರು ಯಾರು? ಅವಳನ್ನ ಗುರುತಿಸುವವರು ಯಾರು? ಅಷ್ಟಕ್ಕೂ ಆಕೆಯ ಮುಖ ಕೂಡ ಗುರ್ತು ಹಿಡಿಯೋ ಸ್ಥಿತಿಯಲ್ಲಿ ಉಳಿದುಕೊಂಡಿರಲಿಲ್ಲ. ಆಕೆಯ ಚೆಲುವು ಅಲ್ಲಿ ಕೊಳೆತು ನಾರ್ತಾ ಇತ್ತು. ಹುಟ್ಟಿದ್ದ ಬಟ್ಟೆ ನೋಡೋ, ಇನ್ನೇನೋ ಒಡವೆಗಳನ್ನ ನೋಡೋ ಗುರುತು ಹಿಡಿಯೋರು ಯಾರಾದರೂ ಸಿಗಬಹುದು ಅಂತ ಒಂದಷ್ಟು ಫೋಟೋ ಹಿಡ್ಕೊಂಡ್ರು. ಈ ಮಧ್ಯೆ ಪೊಲೀಸರ ಕಣ್ಣಲ್ಲಿ ಮಿಂಚಿನ ಸಂಚಾರ ಆಗಿದ್ದು ಆಕೆಯ ಮೈ ಮೇಲಿದ್ದ ಹಚ್ಚೆಯನ್ನು ನೋಡಿ.
ಪ್ರಿಯಾ ಅಂತ ಬರೆಸಿದ್ದಳು ಆಕೆ. ಪ್ರಿಯಾ ಇದು ಅವಳ ಹೆಸರ ಅಥವಾ ಬೇರೆ ಯಾರದ್ದ? ಏನೇ ಆಗಲಿ ಅಂದ್ಕೊಂಡು ಹಚ್ಚೆಯ ಚಿತ್ರವನ್ನೇ ಇಟ್ಕೊಂಡು ಪೊಲೀಸರು ತನಿಖೆಯನ್ನ ಶುರು ಮಾಡ್ತಾರೆ. ಅವಳು ಯಾರು ಅನ್ನೋದನ್ನ ಪತ್ತೆ ಮಾಡೋದು ಅಷ್ಟು ಸುಲಭ ಆಗಿರಲಿಲ್ಲ. ಚಿಕ್ಕಮಗಳೂರು ಡಿಸ್ಟಿಕ್ ಬಣ್ಕಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಆಗಸ್ಟ್ 20ನೇ ತಾರೀಕು ಒಂದು ಅನ್ಐಡೆಂಟಿಫೈಡ್ ಡೆಡ್ ಬಾಡಿ, ಒಂದು ಲೇಡಿ, ಅಪ್ರಾಕ್ಸಿಮೇಟ್ ಏಜ್ ವಾಸ್ ಅಬೌಟ್ 30 to 35 ಒಂದು ಸಿಕ್ಕಿತ್ತು. ಸೊ ಕೈನಲ್ಲಿ ಪ್ರಿಯಾನ್ ಒಂದು ಟ್ಯಾಟೂ ಮಾಡಿದ್ದಾರೆ. ದಟ್ ಇಸ್ ಓನ್ಲಿ ಕ್ಲೂ. ಆಮೇಲೆ ನಾವು ಫ್ರೆಶ್ ಬಾಡಿ, ಅದು ಪ್ರಾಬ್ಲಿ ವಿತಿನ್ ಅ ಡೇ, ಅದು ಮೇಲೆ ಇருந்து ಘಾಟ್ನಲ್ಲಿ ಹಾಕಿದ್ದಾರೆ. ಪ್ರಾಬ್ಲಿ ಅಬೌಟ್ 40 feet ಅದು ಅಪ್ರಾಕ್ಸಿಮೇಟ್ಲಿ. ಯಾರೊಬ್ಬರು ಮೋಸ್ಟ್ಲಿ ವೆಹಿಕಲ್ ನಿಲ್ಲಿಸಿ ಅಲ್ಲಿருந்து ಬಾಡಿ ರೋಲ್ ಮಾಡಿ ಬಿಟ್ಟಿದ್ದಾರೆ, ಆ ಥರ ಕಾಣ್ತದೆ. ದೆನ್ ನಮ್ಮ CPI ಮೂಡುಗೆರೆ ಅವರು ಇದರಲ್ಲಿ ಫಾರ್ಮ್ಡ್ ಅ ಟೀಮ್ ಟು ಟ್ರ್ಯಾಕ್ ದ ಫಸ್ಟ್ ಲೇಡಿ ಯಾರು. ಅವಳು ಯಾರು? ಬಣಕಲ್ ಠಾಣೆಯ ಅಷ್ಟು ಪೊಲೀಸರ ತಲೆಯಲ್ಲೂ ಓಡ್ತಾ ಇದ್ದದ್ದು ಅದೇ ಪ್ರಶ್ನೆ. ಯಾಕೆಂದ್ರೆ ಕಳೆದ 2 ವರ್ಷಗಳಿಂದ ಚಾರ್ಮುಡಿ ಘಾಟ್ನಲ್ಲಿ ಅವರಿಗೆ ಶವ ಸಿಕ್ಕಿರಲಿಲ್ಲ. ಇನ್ನು 2000ರಿಂದ 2013ರವರೆಗೆ 5 ಶವಗಳನ್ನು ಎತ್ತಿದ್ರು. ಅವುಗಳ ಪೈಕಿ ಒಂದು ಶವದ ಗುರುತು ಈವರೆಗೂ ಸಿಕ್ಕಿಲ್ಲ. ಆ ಸಾಲಿಗೆ ಈ ಹುಡುಗಿ ಸೇರ್ಪಡೆ ಆಗಬಾರದು. ಅವಳು ಯಾರು ಅನ್ನೋದನ್ನ ಹೇಗಾದರೂ ಪತ್ತೆ ಮಾಡಲೇಬೇಕು ಅಂತ ಪ್ರತಿಯೊಬ್ಬರು ಅವಳ ಫೋಟೋವನ್ನು ತಮ್ಮ ಮೊಬೈಲ್ ವಾಟ್ಸಪ್ಗೆ ಹಾಕುತ್ತಾರೆ. ಆಲ್ಮೋಸ್ಟ್ ಅಷ್ಟು ಪೊಲೀಸ್ ಠಾಣೆಗೂ ಅದನ್ನ ಕಳಿಸ್ತಾರೆ. ಸದ್ಯ ಯಾವುದಾದ್ರೂ ಮಿಸ್ಸಿಂಗ್ ಪ್ರಕರಣ ದಾಖಲಾಗಿದೆಯಾ ಅಂತ ವಿಚಾರಿಸ್ತಾರೆ. ಯಾವುದಕ್ಕೂ ತಾಳೆ ಆಗ್ತಿಲ್ಲ. ಹೇಗೆ ತಾಳೆ ಆಗತ್ತೆ? ಆ ಕಾಂತ ಕಾಣೆಯಾದ ಬಗ್ಗೆ ಆಕೆಯ ಗಂಡ ಕಂಪ್ಲೇಂಟೇ ಕೊಟ್ಟಿರಲಿಲ್ಲ. ಅಷ್ಟಕ್ಕೂ ಅವನಿಗೆ ಹೆಂಡತಿ ಮಿಸ್ ಆಗಿದ್ದಾಳೆ ಅನ್ನೋದಾಗ್ಲಿ, ಆಕೆ ಸತ್ತೋಗಿದ್ದಾಳೆ ಅನ್ನೋದಾಗ್ಲಿ ಏನೇನೂ ಗೊತ್ತಿರಲಿಲ್ಲ. ಚನ್ನರಾಯಪಟ್ಟಣದ 13ನೇ ವಾರ್ಡ್ನ ಗೋರನಹಳ್ಳಿಯ ಈ ಮನೆಯಲ್ಲಿದ್ದವಳು ಈಕೆ. ಗಂಡ ಶಿವು ಡೆಕೋರೇಟಿಂಗ್ ಕೆಲಸದವನು. ಒಬ್ಬಳು ಮಗಳಿದ್ದಾಳೆ. ಆಕೆ ಹೆಸರು ಪ್ರಿಯಾ. ಅವಳ ಹೆಸರೇ ಆ ಶವದ ಮೇಲಿನ ಹಚ್ಚೆ. ಆದರೆ ಪೊಲೀಸರಿಗೆ ಅದು ಹೇಗೆ ಗೊತ್ತಾಗತ್ತೆ? ಇವರಿಗೆ ಕಾಂತ ಕಾಣೆಯಾಗಿರೋದು ಗೊತ್ತಿಲ್ಲ. ಪೊಲೀಸರಿಗೆ ಆ ಶವ ಈ ಮನೆಯ ಹೆಣ್ಣು ಮಗಳದ್ದು ಅನ್ನೋದು ಗೊತ್ತಾಗೋ ಚಾನ್ಸ್ ತುಂಬಾನೇ ಕಡಿಮೆ. ಆದ್ರೂ ಪೊಲೀಸರು ಅದು ಹೆಂಗೆ ವರ್ಕ್ ಮಾಡಿದ್ರೋ ಭಗವಂತನೇ ಬಲ್ಲ. ಒಟ್ಟಿನಲ್ಲಿ ಅದ್ಭುತ ಕಾರ್ಯಾಚರಣೆ ನಡೆಸಿ ಪತ್ತೆ ಮಾಡಿಯೇ ಬಿಟ್ರು. ಗೊತ್ತಾಗಲಿಲ್ಲ ಸರ್. ಮತ್ತೆ ಫೋನ್ ಮಾಡಿ ನಾಡ್ಚಬಲ್ಲಿ ಊರಲ್ಲಿ ಇದ್ದೀನಿ, ಊರಲ್ಲಿ ಅವ್ರೇನು ತಿಳ್ಕೊಂಬಿಟ್ಟು ಸುಮ್ಮನಾದೆ ಸರ್. ಅಷ್ಟೇ. ನಾವು ಇಲ್ಲ ಕಂಪ್ಲೇಂಟ್ ಏನು ಮಾಮೂಲಿ ಊರಿಗೆ ನಾವೇ ಕಳಿಸಿದ್ವಲ್ಲ ಅಂತ ಸುಮ್ಮನಾಗಿದೆ ಸರ್. ಅಷ್ಟೇ. ತಿಂಗಳಾಗಿಲ್ಲ ಸರ್. ಆಮೇಲೆ ಕಣ್ಣು ಗೊತ್ತಾಯ್ತಲ್ಲ ನಮಗೆ. ಫೋನು ನಾಡ್ಚಬಲ್ ಅಂತ ಬತ್ತಲ್ಲ. ಅವಾಗ ನಮ್ಮ ರಿಲೇಷನ್ಗೆಲ್ಲ ಕೇಳಿದೆ, ಫೋನ್ ನಾಡ್ಚಬಲ್ ಅಂತ ಬರ್ತೈತೆ, ಅಲ್ಲಿಗೇನೋ ಬಂದಿರ ಅಂತ ಕೇಳೋದಕ್ಕೆ ಇಲ್ಲ ಅಂತಂದ್ರು ಅವರು. ಆಮೇಲೆ ಇದ್ರ ವ್ಯಾಟ್ಸಪ್ಪಲ್ಲಿ ಬರೋದಕ್ಕೆ ನಮಗೆ ಗೊತ್ತಾಗಿ ಈ ಥರ ಬಾಡಿ ಹೋಗಿ ಮೊಬೈಲ್ ಪೊಲೀಸ್ನ ನಮಗೆ ಕರೆಸಿಬಿಟ್ಟು ವ್ಯಾಟ್ಸಪ್ಪಲ್ಲಿ ತೋರಿಸ್ಬಿಟ್ಟು ಇದು ಬಾಡಿ ನಿಮ್ದು ಅಂತ ಕೇಳಿದ್ರು. ಸೊ ನಮ್ಮದು ಸರ್ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಆಮೇಲೆ ಹೋಗಿ ಮೂಡಿಗೆರೆ ಹೋಗಿ ಬಾಡಿ ತಂದಿದ್ದು. ಮೂಡಿಗೆರೆ ಸ್ಟೇಷನ್ ಇದಾಗಿತ್ತು, ಚಿಕ್ಕಮಗಳೂರಲ್ಲಿತ್ತು ಸರ್. ಮಡದಿಯನ್ನ ಮದುವೆಗೆ ಕಳಿಸಿ ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದ ಶಿವುಗೆ ಕಾಂತ ಮದುವೆ ಮನೆಯಲ್ಲೂ ಇಲ್ಲ, ಸಂಬಂಧಿಕರ ಮನೆಯಲ್ಲೂ ಇಲ್ಲ. ಕೊನೆಗೆ ಎಲ್ಲೂ ಇಲ್ವೇ ಇಲ್ಲ ಅನ್ನೋದು ಗೊತ್ತಾಗಿದ್ದೇ ಆವಾಗ. ಹಾಸನದಲ್ಲಿ ಒಂದು ಲೇಡಿ ಒಬ್ಬರು ಮಿಸ್ಸಿಂಗ್ ಕೇಸ್ ಆಗಿದ್ದಾರೆ. ಅವ್ರ ಹೆಸರು ಕಾಂತ ಅಂತ ಹೇಳಿಬಿಟ್ಟು. ಅಪ್ರಾಕ್ಸಿಮೇಟ್ ಏಜ್ ಅಬೌಟ್ 34. ಅವರು ಮಗಳ ಹೆಸರು ಪ್ರಿಯಾ. ಸೊ ಅದಕ್ಕೆ ಪ್ರಿಯಾನವರು ಟ್ಯಾಟೂ ಹಾಕಿದ್ದಾರೆ. ಸೊ ಮ್ಯಾಚ್ ಆಗಿತ್ತು. ಸೊ ಕಾಂತ ಅವರ ಫ್ಯಾಮಿಲಿ ಮೆಂಬರ್ಸ್ ಒಂದು ಪಾಸಿಟಿವ್ ಆಗಿ ಬಾಡಿ ಐಡೆಂಟಿಫೈ ಮಾಡಿದ್ದಾರೆ. ಇಷ್ಟಾದ್ಮೇಲೆ ಮುಂದಿನದು ಕಷ್ಟ ಏನಲ್ಲ, ಮಾಡಿ ಮುಗಿಸ್ಬಿಡ್ತೀವಿ ಅಂತ ಪೊಲೀಸರು ಅಂದುಕೊಂಡಿದ್ರು. ಮೊದಲು ಆಕೆಯ ಗಂಡನ ಬಗ್ಗೆಯೇ ಅನುಮಾನ ಬಂದಿತ್ತು. ಯಾಕೆಂದ್ರೆ ಅವನು ಮಿಸ್ಸಿಂಗ್ ಕಂಪ್ಲೇಂಟೇ ಕೊಟ್ಟಿರಲಿಲ್ಲ. ಹಾಗಾಗಿ ಅವರು ಗಂಡ ಹೆಂಡತಿ ಚೆನ್ನಾಗಿದ್ರ, ಏನಾದರೂ ಸಮಸ್ಯೆ ಇತ್ತ, ಅವನೇ ಏನಾದರೂ ಆಕೆಯ ಮರ್ಡರ್ ಮಾಡಿ ಇಲ್ಲಿಗೆ ತಂದು ಹಾಕದ್ನ ಅನ್ನೋ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ಆದರೆ ಅಲ್ಲಿ ಯಾವ ಸುಳಿವು ಸಿಗಲಿಲ್ಲ. ಆಕೆಯ ಗಂಡ ಈ ವಿಷಯದಲ್ಲಿ ಅಮಾಯಕ. ಅವನು ಮದುವೆಗೆ ಅಂತ ಹೋದ ಮಡದಿಯನ್ನ ಯಾರು ಕೊಂದ್ರು, ಯಾಕೆ ಕೊಂದ್ರು, ಅದು ಹೇಗೆ ಅವಳು ಈ ಚಾರ್ಮುಡಿ ಘಾಟ್ನಲ್ಲಿ ಬಿದ್ಲು ಅನ್ನೋ ಗೊಂದಲದಲ್ಲಿಯೇ ಇದ್ದ ಆಕೆಯ ಪತಿ ಶಿವು. ಊರಿಗೆ ನಾನೇ ಕಳಿಸಿದ್ದೆ ಸರ್. ನಮ್ಮನೆ ಎದುರುಗಡೆ ಒಂದು ಮದುವೆ ಇತ್ತು. ಬಸ್ಸಲ್ಲಿ ಹೋಗಿದ್ರು. ಇರಿಸವಿದ್ದೀನಿ ನಮ್ಮೂರಲ್ಲಿ. ಹೋಗಿಬಿಟ್ಟು ಮದುವೆ ಮುಗಿಸ್ಕೊಂಬ ಬೀಗ್ರೂಟ ಮುಗಿಸ್ಕೊಂಡು 3-4 ದಿವಸ ಇದ್ಬಿಟ್ಟು ಬಾ ಅಂತ ಕಳಿಸಿದ್ದೆ ಸರ್. ಅಂದ್ಬಿಟ್ಟು ಮತ್ತೆ ಅವ್ರಿಗೆ ಪಾಪನವ್ರ ಜೊತೆಲಿ ಹೋಗಿದ್ರು. ನಾನು 500 ರೂಪಾಯಿ ಬಸ್ ಕೊಟ್ಟಿದ್ದೆ. ಮತ್ತು ಪಾಪನ ಊರಲ್ಲಿ ಬಿಟ್ಬಿಟ್ಟು ಎಲ್ಲರೂ ಊರಲ್ಲೆಲ್ಲರಿಗೂ ನಾವು ನಮ್ಮ ತಮ್ಮಂದು ಎಂಗೇಜ್ಮೆಂಟ್ ಐತೆ, ನಮ್ಮ ತಮ್ಮಂದು ಎಂಗೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ 10 ನಿಮಿಷ ಇದ್ಬಿಟ್ಟು ವಾಪಸ್ ಬಂದುಬಿಟ್ಟಿದ್ದಾರೆ ಅಷ್ಟೇ ಸರ್. ಇರಿಸವಿ ಅಲ್ಲಿಂದ ಒಬ್ಬರೇ ಬಂದಿದ್ದೆ ಸರ್. ಮಗಳದು ಅದೇ ಅಮ್ಮ ಬಂದಿತ್ತು. ಬಿಟ್ಬಿಟ್ಟು ಅಣ್ಣಪ್ಪ ಅಮ್ಮಂದು ಎಂಗೇಜ್ಮೆಂಟ್ ಐತಿ, ಹೋಯ್ತೀನಿ, ಬಂದು ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಕಣಪ್ಪ ಅಂತ ಹೇಳೋಯ್ತು ಅಷ್ಟೇ ಅಂತ ಹೇಳಿ. ಎಲ್ಲಿಗೆ ಹೋದ್ಲು, ಅದು ಯಾರ ಎಂಗೇಜ್ಮೆಂಟ್ ಇತ್ತು, ಏನು ಕಥೆ ಒಂದು ಅರ್ಥ ಆಗೋ ಥರ ಇರಲಿಲ್ಲ. ಇವನತ್ರ ಕೇಳಿದ್ರೆ ಏನೂ ಗೊತ್ತಾಗಲ್ಲ ಅಂತ ಪೊಲೀಸರಿಗೂ ಅನಿಸಿತ್ತು. ಅಕ್ಕಪಕ್ಕದವರನ್ನು ಅವರು ಮೃತಳ ಮೊಬೈಲ್ ನಂಬರ್ ತೆಗೆದುಕೊಂಡು ಕಾಲ್ ಲಿಸ್ಟ್ನಲ್ಲಿ ತೆಗೆಸ್ತಾರೆ. ಅಲ್ಲಿ ನೋಡಿದ್ರೆ ಗಂಡಸರ ದೊಡ್ಡ ಪಟ್ಟಿನೇ ಇತ್ತು.
ಅವರೆಲ್ಲ ಯಾರಪ್ಪ ಅಂತ ನೋಡಿದ ಪೊಲೀಸರಿಗೆ ಗೊತ್ತಾಗಿದ್ದು ಕಾಂತ ಕರದಲ್ಲಿಗೆ ಹೋಗ್ತಿದ್ಲು ಅನ್ನೋದು. ಕಾಂತ ಸ್ವಲ್ಪ ಶಿ ಇಸ್ ನಾಟ್ ಗುಡ್. ಅವ್ರ ನಂಬರ್ ಎಲ್ಲ ನೋಡುವಾಗ ಶಿ ಹಸ್ ಗಾಟ್ ಲಾಟ್ ಆಫ್ ಇಲ್ಲೀಗಲ್ ಕಾಂಟ್ಯಾಕ್ಟ್ಸ್. ಕಾಂತಾಗೆ ಅದೆಷ್ಟು ಜನರ ಜೊತೆ ಅಫೇರ್ ಇತ್ತು ಅನ್ನೋದನ್ನ ಹೇಳೋದೇ ಕಷ್ಟ. ಆದ್ರೆ ನಿಮ್ಗೆ ಗೊತ್ತಾ, ಈ ಬಗ್ಗೆ ಸಣ್ಣ ಅನುಮಾನ ಕೂಡ ಆಕೆಯ ಗಂಡನಿಗಿರ್ಲಿಲ್ಲ. ನಾನು ಮಾಮೂಲಿ ಡೆಕೋರೇಷನ್ ಮತ್ತು ಸೊಲಿಗೆ ಒಂದೊಂದು ದಿವಸ 2 ದಿವಸ ಬರ್ತಿತ್ತಿಲ್ಲ, ಕೆಲಸ ಮುಗಿಸ್ಕೊಂಡು ಲೇಟ್ ಆದರೆ ಅಲ್ಲೇ ಉಳ್ಕೊಂಡು ಹಾಗೆ ಬರ್ತಿದ್ದೆ. ನಮ್ಮಲ್ಲಿ ನಮ್ಮ ಪಾಪು ನಾವು ಮಿಸಸ್ 3 ಜನ ಸರ್. ಮದುವೆಗೆ 12 ವರ್ಷ ಸರ್. ನಮ್ಮ ಫ್ಯಾಮಿಲಿ ಸೂಪರ್ ಆಗಿದೆ ಸರ್. ಒಂದು ಚೂರು ಏನು ಕಿತಾಪತಿ ಇಲ್ಲ ಸರ್. ಜಗಳ ಪಗ್ಲ ಏನೂ ಇಲ್ಲ ಸರ್. ಪಾಪ ಈ ಶಿವು ಮನೆಯಿಂದ ಆಚೆ ದುಡಿಯೋದಕ್ಕೆ ಹೋಗ್ತಾ ಇದ್ದದ್ದೇ ಹೆಚ್ಚು. ಇವನಿಗೆ ಮನೆಯಲ್ಲಿ ಏನಾಗತ್ತೆ ಅನ್ನೋದು ಹೇಗೆ ಗೊತ್ತಾಗ್ಬೇಕು? ಗಂಡ ಹೊರಗೆ ಹೋಗ್ತಾ ಇದ್ದ ಹಾಗೆ ಈಕೆಯ ಮನೆಗೆ ಜನ ಬರ್ತಿದ್ರೇನೋ ಅನ್ನಿಸ್ತಾ ಇದೆಯಾ? ಕಾಂತ ಹಂಗೆಲ್ಲ ಹೆಸರು ಕೆಡಿಸ್ಕೊಂಡವಳೇ ಅಲ್ಲ. ಅಕ್ಕಪಕ್ಕದ ಮನೆಗಳವರ ಹತ್ರ ಆಕೆಯ ಬಗ್ಗೆ ಕೇಳಿದ್ರೆ ಒಳ್ಳೆ ಅಭಿಪ್ರಾಯನೇ ಇತ್ತು. ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗೋರು, ಬೆಳಗ್ಗೆ ಹೋದ್ರೆ ಸಂಜೆ ಬರೋರು. ಬೆಳಗ್ಗೆ ಒಂದು 7:30 ಹೋಗೋರು, ಮತ್ತು ಸಂಜೆ ಒಂದು 8-8:30 ಮನೆಗೆ ಬರೋರು. ಒಂದು ಚಿಕ್ಕ ಪಾಪು ಹೆಣ್ಮಗು ಇದೆ, ಕಾರ್ಮೆಂಟ್ಗೆ ಹೋಗುತ್ತೆ. ಮನೇಲಿ ಏನು ಆ ಥರ ಜಗಳ ಆ ಥರದ್ದೆಲ್ಲ ಏನೂ ಸಮಸ್ಯೆ ಇಲ್ಲ. ಇಲ್ಲಿಗೆ ಬಂದು ಒಂದು 3 ವರ್ಷ ಆಗಿದೆ ಅವರು. ನಾವು ನೋಡಿದ ಮಟ್ಟಿಗೆ ಒಳ್ಳೆ ಥರದಲ್ಲೇ ಇದ್ದರು. ನಮ್ಗೆ ಹೊರಗಡೆ ಎಲ್ಲ ನಡೆದಿರೋದೆಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ. ಇಲ್ಲಿ ಮನೇಲಿ ಚೆನ್ನಾಗಿದ್ರು ಮನೆಗೆ ಯಾರೂ ಬರ್ತಾ ಇರಲಿಲ್ಲ. ಮನೇಲಿ ಇಬ್ಬರು ಗಂಡ ಹೆಂಡತಿ ಚೆನ್ನಾಗೇ ಇದ್ರು. ಪಾಪು ಇತ್ತು, ಪಾಪನೂ ಚೆನ್ನಾಗೇ ನೋಡ್ಕೊಳ್ಳೋರು. ಮನೆಗೇನು ಯಾರೂ ಬರ್ತಾ ಇರಲಿಲ್ಲ. ಅವ್ರು ಬಟ್ಟೆ ಅಂಗಡಿಗೆ ಹೋಗಿ ಹೊರಗಡೆ ಏನು ಮಾಡೋರೋ ಗೊತ್ತಿಲ್ಲ. ಇವರು ಈಕೆಗೆ ಹೊರಗಡೆ ಏನಿತ್ತೋ ಗೊತ್ತಿಲ್ಲ ಅಂತಿದ್ದಾರೆ. ಆದರೆ ಮೊದಲು ಪೊಲೀಸರು ವಿಚಾರಿಸುವಾಗ ಆಕೆಯ ಬಗ್ಗೆ ಬಂದಿದ್ದು ಸಂಪೂರ್ಣ ಒಳ್ಳೆಯ ಅಭಿಪ್ರಾಯನೇ. ಆದರೆ ಒಳಗಿನ ಕಥೆ ಪೊಲೀಸರಿಗೆ ಫೋನ್ ಕಾಲ್ ಲಿಸ್ಟ್ ತೆಗೆದುಕೊಂಡು ತನಿಖೆ ನಡೆಸಿದಾಗಲೇ ಗೊತ್ತಾಗಿತ್ತು. ಆದರೆ ಅವರ ಪೈಕಿ ಆಕೆ ಯಾರ ಜೊತೆ ಹೋಗಿದ್ಲು ಅನ್ನೋದನ್ನ ಪತ್ತೆ ಮಾಡೋದು ಕೂಡ ಕಷ್ಟ ಇತ್ತು. ಕಟ್ಟ ಕಡೆಯ ಕಾಲ್ ಇಟ್ಕೊಂಡು ಕರ್ಕೊಂಡು ಬರೋ ಥರ ಇರಲಿಲ್ಲ. ಕೊನೆಗೆ ಆ ಒಂದು ದಿನ ಕರೆಗಳನ್ನಿಟ್ಕೊಂಡು ಕೆಲಸ ಮಾಡಿದ್ರೂ ಸಾಕಷ್ಟು ಜನರನ್ನ ವಿಚಾರಣೆಗೊಳಪಡಿಸಬೇಕಾಯಿತು. ಕೊನೆಗೂ ಸಿಕ್ಕಿದ್ದ ಹಂತಕ